E20 5% ಮೈಲೇಜ್ ಕುಸಿತ. ನೋಡಿ, 20% ಎಥನಾಲ್ ಮಿಶ್ರಣವಿರುವ ಪೆಟ್ರೋಲ್ E20 ಬಳಕೆಯಿಂದ ಕೆಲವು ವಾಹನಗಳ ಇಂಧನ ದಕ್ಷತೆ ಅಂದರೆ ಮೈಲೇಜ್ ಸಾಮರ್ಥ್ಯವು 3% 5% ಕಡಿಮೆ ಆಗಬಹುದು ಅಂತ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ವಿಚಾರವನ್ನು ತಿಳಿಸ್ತಾ ಇದೆ. ಅಂದರೆ E20 ಪೆಟ್ರೋಲ್ ಬಳಕೆಯಿಂದ ವಾಹನಗಳಲ್ಲಿ ಇಂಧನದ ದಹನ ಶಕ್ತಿ ಹೆಚ್ಚಾಗಿ ಕಾರ್ಯಕ್ಷಮತೆಯೂ ಹೆಚ್ಚುತ್ತದೆ. ಎಂಜಿನ್ ಕಾರ್ಯಾಚರಣೆ ಸುಗಮವಾಗೋದ್ರ ಜೊತೆಗೆ ಇಂಗಾಲ ಹೊರಸೂಸುವಿಕೆ ತಗ್ಗೋದ್ರಿಂದ ಪರಿಸರದ ಮೇಲೆ ಹೊರೆಯೂ ಕಡಿಮೆ ಆಗತ್ತೆ ಅಂತ ತಿಳಿಸಿದೆ. E20 ಇಂಧನದ ಬಗ್ಗೆ ಬರ್ತಾ ಇರುವಂತಹ ಟೀಕೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರ ಮಾದರಿಯ ಮಾಹಿತಿ ಪ್ರಕಟಿಸಿರುವಂತಹ ಸಚಿವಾಲಯ E10 ಅಥವಾ ಶುದ್ಧ ಪೆಟ್ರೋಲ್ಗಿಂತಲೂ E20 ಪೆಟ್ರೋಲ್ ಹೆಚ್ಚು ಶುದ್ಧವಾಗಿದೆ, ಉತ್ತಮ ಗುಣಮಟ್ಟ ಮತ್ತು ಅಧಿಕ ಇಂಧನ ದಕ್ಷತೆ ಹೊಂದಿದೆ. ವೈಜ್ಞಾನಿಕ ಪರೀಕ್ಷೆ ವಾಹನ ತಯಾರಕ ಕಂಪನಿಯೊಂದಿಗೆ ಸಮಾಲೋಚನೆಯನ್ನು ನಡೆಸಿ ದೇಶದಲ್ಲಿ ಎಥನಾಲ್ ಉತ್ಪಾದನೆ ಹೆಚ್ಚಳವಾದ ಬಳಿಕವೇ ಈ ಇಂಧನವನ್ನು ಬಳಸಲಾಗ್ತಾ ಇದೆ ಅಂತಲೂ ಕೂಡ ತಿಳಿಸಲಾಗಿದೆ. ಇನ್ನು ಎಥನಾಲ್ ಮಿಶ್ರಣ ಯೋಜನೆಯನ್ನ ತರಾತುರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಎನ್ನುವ ಆರೋಪವನ್ನು ನಿರಾಕರಿಸಿರುವಂತಹ ಸಚಿವಾಲಯವು 2001ರಲ್ಲಿ ಎಥನಾಲ್ ಮಿಶ್ರಣದ ಪ್ರಾಯೋಗಿಕ ಯೋಜನೆಗಳು ಪ್ರಾರಂಭವಾಗಿದ್ವು. 2014ರವರೆಗೆ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣ 1.5%. 2018ರಲ್ಲಿ ಕೇಂದ್ರ ಸರ್ಕಾರವು ಜೈವಿಕ ಇಂಧನದ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಿದ ಬಳಿಕ ಎಥನಾಲ್ ಉತ್ಪಾದನೆ ಹೆಚ್ಚಳ ಆಯಿತು. 2022ರಲ್ಲಿ ದೇಶದಲ್ಲಿ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣ 10% ತಲುಪಿತು. 2025-26ರ ವೇಳೆಗೆ 20% ತಲುಪಿದೆ ಅಂತ ಹೇಳಿದೆ. E20 ಪೆಟ್ರೋಲ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಮೊದಲು ಇಂಜಿನ್ ಬಾಳಿಕೆ, ಇಂಧನ ವ್ಯವಸ್ಥೆ, ತುಕ್ಕು ನಿರೋಧಕತೆ, ಚಾಲನಾ ಸಾಮರ್ಥ್ಯ ಸೇರಿದಂತೆ ವ್ಯಾಪಕ ಪರೀಕ್ಷೆಗೆ ಒಳಪಡಿಸಲಾಗಿದೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಲಾಗಿದೆ. ಅಂದರೆ ತರಾತುರಿಯಲ್ಲಿ ಏನು ನಾವು ಇದನ್ನು ಜಾರಿಗೆ ತಂದಿದ್ದಲ್ಲ, ನಾವು 2001, 2018, 2014 ಈಗ ಪ್ಲಾನ್ ಮಾಡ್ಕೊಳ್ಳಲಾಗಿತ್ತು. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ.